ನಮಸ್ಕಾರ ವೀಕ್ಷಕರೇ. ಈ ಬಾರಿಯೂ ಗಣೇಶ ವಿಸರ್ಜನೆ ವೇಳೆ ಗಲಭೆಗಳಿಗೆ ಭಾರತ ಸಾಕ್ಷಿಯಾಗ್ತಾ ಇದೆ. ಕಳೆದ 2-3 ದಿನಗಳಿಂದ ಕೇವಲ ಕರ್ನಾಟಕದಲ್ಲಿ ಮಾತ್ರ ಗಲಭೆಗಳು ಮುನ್ನೆಲೆಗೆ ಬಂದಿದ್ವು. ಆದ್ರೆ ಈಗ ಮಧ್ಯಪ್ರದೇಶದ ಭೋಪಾಲ್ನಲ್ಲೂ ಕೂಡ ಸೇಮ್ ಪ್ಯಾಟರ್ನ್ ಅಲ್ಲಿ ಕಲ್ಲೆಸೆತ ವರದಿಯಾಗಿದೆ. ಕೇವಲ ಗಣೇಶೋತ್ಸವ ಮಾತ್ರವಲ್ಲದೆ ಪ್ರತಿ ಸಲವೂ ಹಿಂದೂಗಳು ಯಾವುದೇ ಮೆರವಣಿಗೆ, ಜಾಥಾ ಅಥವಾ ಇನ್ಯಾವುದೇ ಸಂಭ್ರಮದ ವೇಳೆ ಗಲಾಟೆ ಆಗೋದು ಯಾಕೆ ಅನ್ನೋ ವಿಚಾರ ಮತ್ತೊಮ್ಮೆ ಚರ್ಚೆಗೆ ಬಂದಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಸಹಜವಾಗಿ ಇದಕ್ಕೆ ಓಲೈಕೆ ಕಾರಣ ಅನ್ನೋ ಮಾತುಗಳು ಬರಬಹುದು. ಆದ್ರೆ ಮಧ್ಯಪ್ರದೇಶದಲ್ಲಿರೋದು ಬಿಜೆಪಿ ಸರ್ಕಾರ. ಆದ್ರೂ ಕೂಡ ಈ ಸಮಸ್ಯೆಗೆ ತಡೆ ಬಿದ್ದಿಲ್ಲ ಅನ್ನೋದು ವಾಸ್ತವ. ಏನೋ ದೇಶದ ಒಳಗೆ ನಡೆಯೋ ಈ ಆಂತರಿಕ ಗಲಭೆಗಳಿಗೂ ವಿದೇಶಿ ಶಕ್ತಿಗಳ ಲಿಂಕ್ ಇದೆಯಾ? ಭಾರತದ ಅಕ್ಕಪಕ್ಕದ ದೇಶಗಳಲ್ಲಿ ನಡೆದ ಘಟನೆ ಹಾಗೂ ನಮ್ಮಲ್ಲಿ ನಡೆಯೋ ಗಲಭೆಗಳು ಹೋಲಿಕೆಗೆ ಒಳಗಾಗ್ತಾ ಇರೋದು ಯಾಕೆ? ಇದೆಲ್ಲವನ್ನು ಕೂಡ 1 by 1 ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಹಿಂದೂಗಳು ದೊಡ್ಡ ಪ್ರಮಾಣದಲ್ಲಿರೋ ಅಥವಾ ಹಿಂದೂಗಳ ಅಸ್ತಿತ್ವ ಇರೋ ಏಕೈಕ ದೊಡ್ಡ ದೇಶ ಯಾವುದು ಅಂದ್ರೆ ಅದು ಭಾರತ. ಹಾಗಂದ ಮಾತ್ರಕ್ಕೆ ಭಾರತದಲ್ಲಿ ಬೇರೆ ಧರ್ಮಗಳಿಗೆ ಜಾಗ ಇಲ್ಲ ಅಂತೇನಲ್ಲ. ಎಲ್ಲಾ ಧರ್ಮದವರು ತಮ್ಮ ಧರ್ಮದ ಮೂಲ ದೇಶಗಳಿಗಿಂತಲೂ ಭಾರತದಲ್ಲಿ ಸುಖವಾಗಿ ಬದುಕ್ತಾ ಇದ್ದಾರೆ. ಅದಕ್ಕೆ ಎಲ್ಲಾ ರೀತಿಯ ಅವಕಾಶಗಳನ್ನು ಭಾರತ ಮಾಡಿಕೊಟ್ಟಿದೆ. ಹೀಗಿರುವಾಗ ಎಲ್ಲಾ ವಿಚಾರದಲ್ಲೂ ಎಲ್ಲರೂ ನೆಮ್ಮದಿಯಾಗಿರ್ಬೇಕಲ್ವಾ ಅಂತ ಊಹಿಸಿದ್ರೆ ಆ ಊಹೆಯೇ ತಪ್ಪು ಅನ್ನೋದು ವಾಸ್ತವ. ಭಾರತದಲ್ಲಿ ಬೇರೆ ಧರ್ಮೀಯರಿಗೆ ಇರೋ ಸ್ವಾತಂತ್ರ್ಯ, ಸೌಲಭ್ಯ ಮೂಲ ಧರ್ಮೀಯರಿಗೆ ಇಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾನೆ ಇರುತ್ತೆ. ಈಗ ಗಣೇಶೋತ್ಸವ ಹೊತ್ತಲ್ಲಿ ಮತ್ತೆ ಸಾಬೀತಾಗಿದೆ. ಕಳೆದ 2 ದಿನಗಳಿಂದ ಮಂಡ್ಯದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಮಾಧ್ಯಮಗಳಲ್ಲಿ ನೋಡ್ತಾನೆ ಇದ್ದೀರಾ. ಅಲ್ಲಿ ಇನ್ನು ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿ ಇರೋ ಹೊತ್ತಲ್ಲೇ ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ನಲ್ಲೂ ಕೂಡ ಗಣೇಶ ವಿಸರ್ಜನೆ ವೇಳೆ ಗಲಭೆ ಶುರುವಾಗಿದೆ. ಹಿಂದೂ ಏಕತಾ ನವಯುವಕ್ ಗಣೇಶ್ ಉತ್ಸವ್ ಸಮಿತಿ ವತಿಯಿಂದ ಮಧ್ಯಪ್ರದೇಶದ ಭೋಪಾಲ್ನ ಆರಿಫ್ ನಗರದಲ್ಲಿರೋ ನಿಶತ್ಪುರ ಕಾಲೋನಿಯಲ್ಲಿ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗಿತ್ತು. ಸಂಪ್ರದಾಯದಂತೆ ಕಟ್ಲಾಪುರ ಘಾಟ್ನಲ್ಲಿ ಅದನ್ನ ವಿಸರ್ಜಿಸೋದಕ್ಕೆ ಮೆರವಣಿಗೆ ನಡೆದಿದೆ. ಓಲೈಕೆ ಸಮುದಾಯದ ಜನಸಂಖ್ಯೆ ಹೆಚ್ಚಿರೋ ರಸ್ತೆ ಕಡೆಗೆ ಮೆರವಣಿಗೆ ಬಂದಿದ್ದೆ ತಡ ಇದಕ್ಕಿದ್ದ ಹಾಗೆ ಕಲ್ಲೆಸೆತ ಶುರುವಾಗಿದೆ ಅಂತ ಪ್ರತ್ಯಕ್ಷದರ್ಶಿ ಹಾಗೂ ಆ ಸಮಿತಿಯ ಅಧ್ಯಕ್ಷ ಮೋನು ಕುಶ್ವಾಹ್ ತಿಳಿಸಿದ್ದಾರೆ. ಕಲ್ಲೆಸೆತ ಜೋರಾಗ್ತಾ ಇದ್ದ ಹಾಗೆ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದವರೆಲ್ಲ ಅಲ್ಲೇ ರಸ್ತೆಯನ್ನ ಬ್ಲಾಕ್ ಮಾಡಿ ಪ್ರೊಟೆಸ್ಟ್ಗೆ ಇಳಿದಿದ್ದಾರೆ. ನೋಡ್ತಾ ಇದ್ದ ಹಾಗೆ ಪರಿಸ್ಥಿತಿ ಹದಗೆಟ್ಟಿದ್ದು ಗಲಭೆ ಶುರುವಾಗಿದೆ. ವಿಷಯ ತಿಳಿಯೋ ಸ್ಥಳೀಯ ಪೊಲೀಸರು ಹೆಚ್ಚುವರಿ ಪೊಲೀಸ್ ಪಡೆಗಳೊಂದಿಗೆ ಸ್ಥಳಕ್ಕೆ ಎಂಟ್ರಿ ಕೊಟ್ಟು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ತಮ್ಮ ಪಾಡಿಗೆ ತಮ್ಮ ಆಚರಣೆ ನಡೆಸ್ತಾ ಇದ್ದ ವೇಳೆ ಕಲ್ಲು ಬಿದ್ದಿರೋದಕ್ಕೆ ರೊಚ್ಚಿಗೆದ್ದ ಸ್ಥಳೀಯರು ಸ್ಥಳದಲ್ಲೇ ಘೋಷಣೆ ಹಾಕಿ ದುಷ್ಕರ್ಮಿಗಳ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾರೆ. ಈ ಸಂಬಂಧ ಪೊಲೀಸರ ವಿರುದ್ಧವೂ ಸಮಿತಿಯವರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಈಗಾಗಲೇ ರಾಜ್ಯದ ಹಲವೆಡೆ ಹಾಗೂ ದೇಶದ ಹಲವು ಕಡೆಗಳಲ್ಲಿ ಇಂಥ ಇನ್ಸಿಡೆಂಟ್ಗಳು ನಡೀತಾನೆ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರು ಗಣೇಶ ವಿಸರ್ಜನೆ ಹೊತ್ತಲ್ಲಿ ಯಾಕೆ ಸರಿಯಾದ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ಲಿಲ್ಲ? ಯಾಕೆ ಯಾವಾಗ್ಲೂ ಗಣೇಶ ವಿಸರ್ಜನೆ ಹೊತ್ತಲ್ಲೇ ಇಂಥ ಅಟ್ಯಾಕ್ಗಳು ನಡೆಯೋದು? ಗಣೇಶ ಮೂರ್ತಿಗಳನ್ನ ಟಾರ್ಗೆಟ್ ಮಾಡಿ ಕಲ್ಲೆಸೆಯೋದು ಯಾಕೆ? ಕೇವಲ ಹಿಂದೂಗಳು ಮಾತ್ರ ಮೆರವಣಿಗೆ ನಡೆಸೋದಿಲ್ಲ, ಇತರ ಧರ್ಮೀಯರು ಯಾವ್ಯಾವ ಸಂದರ್ಭದಲ್ಲಿ ಹಬ್ಬಗಳಲ್ಲಿ ಮೆರವಣಿಗೆ ಮಾಡ್ತಾರೆ ಅನ್ನೋದು ಗೊತ್ತಿರೋದೆ. ಆಗ ನಡೆಯದ ಗಲಭೆಗಳು ಕೇವಲ ಹಿಂದೂಗಳ ಆಚರಣೆ ವೇಳೆ ಮಾತ್ರ ನಡೆಯೋದು ಯಾಕೆ? ಈ ಕೂಡಲೇ ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ದುಷ್ಕರ್ಮಿಗಳನ್ನ ಬಂಧಿಸಬೇಕು, ಸರಿಯಾದ ಕ್ರಮಗಳನ್ನ ಕೈಗೊಳ್ಳಬೇಕು. ಇಲ್ಲದೆ ಇದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತ ಸಮಿತಿ ಕಡೆಯಿಂದ ಎಚ್ಚರಿಕೆ ಕೊಡಲಾಗಿದೆ. ಸದ್ಯ ಈ ವಿಚಾರ ಹಾಗೂ ಇದಕ್ಕೆ ಸಂಬಂಧಪಟ್ಟ ವಿಡಿಯೋಗಳು ಎಲ್ಲಾ ಕಡೆಗಳಲ್ಲಿ ವೈರಲ್ ಆಗ್ತಾ ಇದೆ. ಏನೋ ಇತ್ತ ಕರ್ನಾಟಕದ ಕಡೆ ಬಂದ್ರೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋದು ಮಂಡ್ಯದ ಮದ್ದೂರಿನಲ್ಲಿ ಗಣೇಶೋತ್ಸವ ವೇಳೆ ನಡೆದ ಗಲಭೆ ದೊಡ್ಡ ಮಟ್ಟಕ್ಕೆ ಹೋಗಿದ್ದು ಕಲ್ಲೆಸೆದ ದುಷ್ಕರ್ಮಿಗಳ ವಿರುದ್ಧ ಸ್ಥಳೀಯ ಹಿಂದೂಗಳೆಲ್ಲ ಒಗ್ಗೂಡಿದ್ದಾರೆ. ಮೆರವಣಿಗೆ ವೇಳೆ ಕಲ್ಲೆಸೆತದಿಂದ ಗಲಭೆ ಶುರುವಾಯಿತು ಅನ್ನೋದು ಒಂದು ಕಡೆ ಆದ್ರೆ, ಈ ಹೊತ್ತಲ್ಲಿ ಪೊಲೀಸರು ನಡೆದುಕೊಂಡ ರೀತಿ ಕೂಡ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಹಿಂದೂ ಯುವತಿ ಮೇಲೆ ಪೊಲೀಸರು ಲಾಠಿ ಪ್ರಹಾರ ನಡೆಸಿದ್ದು ಆಕೆ ನೆಲದಲ್ಲಿ ಬಿದ್ದು ಅಳ್ತಾ ಇರೋ ದೃಶ್ಯಗಳು ಜನರನ್ನ ಕೆರಳಿಸ್ತಾ ಇದೆ. ಒಂದು ಕಡೆ ಕಲ್ಲೇಟು, ಅದರ ಜೊತೆಗೆ ಗಾಯದ ಮೇಲೆ ಬರೆ ಅನ್ನೋ ಹಾಗೆ ಲಾಠಿ ಏಟು. ಮೊದಲೇ ಹಿಂದೂ ವಿರೋಧಿ ಅಂತ ಕರೆಸಿಕೊಳ್ಳೋ ಸರ್ಕಾರದ ಮೇಲೆ ಇದು ಕಪ್ಪು ಚುಕ್ಕಿಯನ್ನ ತರ್ತಾ ಇದೆ. ಕಳೆದ ವರ್ಷ ಗಣೇಶನನ್ನೇ ಅರೆಸ್ಟ್ ಮಾಡಿ ಕೈದಿಗಳ ವಾಹನದ ಒಳಗೆ ಕೂರಿಸಿ ಕರ್ನಾಟಕ ಸರ್ಕಾರ ಸುದ್ದಿಯಾಗಿತ್ತು. ಈಗ ನೋಡಿದ್ರೆ ಹಬ್ಬ ಆಚರಿಸ್ತಾ ಇರೋ ಯುವತಿ ಮೇಲೆ ಹಲ್ಲೆ ಅನ್ನೋದು ಸುದ್ದಿ ಆಗ್ತಾ ಇದೆ. ಇಲ್ಲಿ ಗಂಭೀರವಾಗಿ ಕಾಣಿಸ್ತಾ ಇರೋ ವಿಷಯ ಏನಂದ್ರೆ, ಮಂಡ್ಯದಂತ ಜಿಲ್ಲೆ ಕೋಮು ಗಲಭೆ ತಾಣವಾಗ್ತಾ ಇರೋದು. ಒಂದು ಕಾಲದಲ್ಲಿ ಕರ್ನಾಟಕದಲ್ಲಿ ಇಂಥ ಗಲಭೆಗಳು ಹೆಚ್ಚಾಗಿ ಕರಾವಳಿ ಭಾಗದಲ್ಲಿ ಮಾತ್ರ ಆಗ್ತಾ ಇತ್ತು. ಆದ್ರೆ ಈಗ ಮಂಡ್ಯವೇ ಕರಾವಳಿಯನ್ನ ಮೀರಿಸ್ತಾ ಇದೆ. ಕಳೆದ 2 ವರ್ಷದಲ್ಲಿ ಮಂಡ್ಯ ಬರೋಬ್ಬರಿ 41 ಕೋಮು ಗಲಭೆಗಳಿಗೆ ಸಾಕ್ಷಿ ಆಗ್ತಾ ಇದೆ. ಕಾಂಗ್ರೆಸ್ ಬಾಯಿ ತೆಗೆದರೆ ಬಿಜೆಪಿಯನ್ನ ಕೋಮುವಾದಿ ಪಕ್ಷ ಅಂತ ಕರೆಯುತ್ತೆ. ಆದ್ರೆ ಮಂಡ್ಯದಲ್ಲಿ ಬಿಜೆಪಿಗೆ ಅಸ್ತಿತ್ವವೇ ಇಲ್ಲ. ಅಲ್ಲಿರೋದು ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮಾತ್ರ. ಅದರಲ್ಲೂ ಈಗ ಕಾಂಗ್ರೆಸ್ ಹಳೆ ಮೈಸೂರು ಭಾಗದಲ್ಲಿ ಡಾಮಿನೇಟ್ ಆಗಿದೆ. ಅಂದಮೇಲೆ ಎಲ್ಲವೂ ಸರಿ ಇರ್ಬೇಕಿತ್ತಲ್ವಾ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಆದ್ರೆ ಸಿದ್ದರಾಮಯ್ಯ ಸರ್ಕಾರದ ವಿಪರೀತ ಓಲೈಕೆ, ಏನೇ ಮಾಡಿದ್ರೂ ಸರ್ಕಾರ ನಮ್ಮನ್ನ ಕಾಪಾಡುತ್ತೆ ಅನ್ನೋ ಧೈರ್ಯದಿಂದಲೇ ದುಷ್ಕರ್ಮಿಗಳು ಈ ಮಟ್ಟಕ್ಕೆ ಇಳಿತಾ ಇದ್ದಾರಾ ಅನ್ನೋ ಅನುಮಾನಗಳಿಗೂ ಕೂಡ ದಾರಿ ಮಾಡಿಕೊಡ್ತಾ ಇದೆ.
ಅಂದಹಾಗೆ ಕರ್ನಾಟಕದಲ್ಲೇನೋ ಕಾಂಗ್ರೆಸ್ ಆಡಳಿತ ಇದೆ, ಆದ್ರಿಂದ ಇಂಥ ಗಲಭೆಗಳ ಹೊಣೆಯನ್ನ ಸರ್ಕಾರದ ಮೇಲೆ ಹೊರಿಸಬಹುದು. ಆದ್ರೆ ಮಧ್ಯಪ್ರದೇಶದಲ್ಲಿರೋದು ಬಿಜೆಪಿ ಸರ್ಕಾರ. ಅಲ್ಲಿ ಯಾಕೆ ಗಲಭೆ ಆಯ್ತು ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ್ರೆ ಆಗ್ಲೇ ಈ ಎಲ್ಲಾ ಗಲಭೆಗಳಿಗೂ ಒಂದಕ್ಕೊಂದು ಲಿಂಕ್ ಇದೆಯಾ ಅನ್ನೋ ಪ್ರಶ್ನೆ ಉದ್ಭವ ಆಗೋದು. ಗಣೇಶೋತ್ಸವ ಸೇರಿದಂತೆ ಹಿಂದೂಗಳ ಯಾವ ಆಚರಣೆ ವೇಳೆ ಗಲಭೆಗಳು ನಡೆದರೂ ಅದೆಲ್ಲವೂ ಒಂದು ಪ್ಯಾಟರ್ನ್ ನಲ್ಲಿ ಇರುತ್ತೆ. ಎಲ್ಲವೂ ಶುರುವಾಗುವುದು ಕಲ್ಲೆಸೆತದ ಮೂಲಕವೇ. ಆದ್ರಿಂದ ಈ ರೀತಿಯಲ್ಲೇ ಗಲಭೆ ನಡೆಸಬೇಕು ಅಂತ ವ್ಯವಸ್ಥಿತವಾಗಿ ಯಾರಾದ್ರೂ ನಡೆಸ್ತಾ ಇದ್ದಾರಾ ಅನ್ನೋ ಅನುಮಾನಗಳಿಗೂ ಕೂಡ ಈ ಗಲಭೆಗಳು ದಾರಿ ಮಾಡಿಕೊಡ್ತಾ ಇವೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಇಂಥ ಘಟನೆಗಳು ಈಸಿಯಾಗಿ ಕೋಮು ಗಲಭೆ ಅನ್ನೋ ಕ್ಯಾಟಗರಿಗೆ ಹಾಕಿ ಬಿಡ್ತಾರೆ ಅನ್ನೋದು. ಕೋಮು ಗಲಭೆ ಅಂದ್ರೆ ಏನು? ಎರಡು ಸಮುದಾಯಗಳ ನಡುವಿನ ಗಲಭೆ. ಇದು ನಡೆದಾಗ ಏನ್ ಮಾಡ್ಬೇಕು? ಇಬ್ಬರನ್ನು ಸುಮ್ಮನಿರಿಸಿ ಶಾಂತಿ ಕಾಪಾಡಬೇಕು. ಇಲ್ಲೇ ನೋಡಿ ಎಡವಟ್ಟಾಗ್ತಾ ಇರೋದು ಅಂತ ತಿಳಿದವರು ಹೇಳ್ತಾ ಇರೋದು. ಈಗ ಇಬ್ಬರು ಗಲಭೆ ಶುರು ಮಾಡಿ ಹೊಡೆದಾಡಿದ್ರೆ ಕ್ರಮ ಕೈಗೊಂಡು ಸೈಲೆಂಟ್ ಮಾಡೋದ್ರಲ್ಲಿ ಅರ್ಥ ಇದೆ. ಆದ್ರೆ ಒಬ್ರು ತಮ್ಮ ಪಾಡಿಗೆ ತಾವಿರ್ತಾರೆ, ಇನ್ನೊಬ್ಬರು ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ, ನಂತರ ಅದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಆಮೇಲೆ ಶಾಂತಿ ಅಂತ ಇಬ್ಬರಿಗೂ ಬುದ್ಧಿ ಹೇಳ್ತಾರೆ. ಕೊನೆಗೆ ಈ ಗಲಭೆ ಆಗೋದಕ್ಕೆ ಕಾರಣ ಆಗಿದ್ದು ಹಬ್ಬಗಳ ಆಚರಣೆ. ಇನ್ನು ಮುಂದೆ ಹಬ್ಬಗಳನ್ನ ಆಚರಿಸೋದೇ ಬೇಡ, ಆಗ ಯಾವುದೇ ಗಲಭೆ ಆಗೋದಿಲ್ಲ ಅನ್ನೋ ರೀತಿಯ ನಿರ್ಧಾರಗಳನ್ನ ಹಂತ ಹಂತವಾಗಿ ತೆಗೆದುಕೊಂಡು ಬರ್ತಾರೆ. ಸಾಲದಕ್ಕೆ ಕತೆ, ಕವನ, ಕಾರ್ಟೂನ್ ಬರೆಯೋ ಗ್ಯಾಂಗ್ ಮೂಲಕ ಹಿಂದೂಗಳ ಹಬ್ಬದಿಂದ ಪರಿಸರಕ್ಕೆ ಹಾನಿ, ಹಾಗೆ ಹೀಗೆ ಅಂತ ಎಲ್ಲಾ ದಿಕ್ಕಿನಿಂದಲೂ ಅಜೆಂಡಾಗಳನ್ನ ಸೃಷ್ಟಿ ಮಾಡ್ತಾ ಬರ್ತಾರೆ. ಎಲ್ಲವನ್ನೂ ಒಪ್ಪಿಕೊಳ್ತಾ ಬಂದ್ರೆ ಮುಂದೆ ಹಿಂದೂ ಉತ್ಸವಗಳು ನಿಂತೆ ಹೋಗುತ್ತವೆ. ಮುಂದುವರಿಸಿಕೊಂಡು ಬಂದ್ರೆ ಈ ರೀತಿ ಕಲ್ಲೆಸೆಯುವ ಮೂಲಕ ಅಡ್ಡಿಪಡಿಸೋ ಕೆಲಸ ಆಗುತ್ತೆ. ಆದ್ರಿಂದ ಇದೆಲ್ಲದರ ಹಿಂದೆ ವ್ಯವಸ್ಥಿತ ಷಡ್ಯಂತ್ರ ಇರ್ಬೋದಾ ಅನ್ನೋದು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅಂದಹಾಗೆ ಈ ವಿಚಾರ ಕೇವಲ ಹಬ್ಬಗಳ ವೇಳೆ ನಡೆಯೋ ಗಲಾಟೆ, ಗದ್ದಲಗಳಿಗೆ ಮಾತ್ರ ಸೀಮಿತವಾಗ್ತಾ ಇಲ್ಲ. ಭಾರತದಲ್ಲಿ ನಡೆಯೋ ಪ್ರತಿಯೊಂದು ಸಮಾಜಘಾತುಕ ಕೆಲಸಗಳ ಹಿಂದೆ ಕನೆಕ್ಷನ್ ಇದೆಯಾ ಅನ್ನೋ ಪ್ರಶ್ನೆಗೆ ದಾರಿ ಮಾಡಿಕೊಡ್ತಾ ಇದೆ. ಯಾಕಂದ್ರೆ ಭಾರತದ ಸುತ್ತಮುತ್ತಲ ಎಲ್ಲಾ ದೇಶಗಳು ರಾಜಕೀಯ ಪತನವನ್ನ ಕಂಡಿವೆ. ಹೇಗಾಯ್ತು ಅಂತ ನೋಡ್ತಾ ಹೋದ್ರೆ ಅದೆಲ್ಲದರ ಹಿಂದೆ ಇಂಥದ್ದೇ ಏನಾದ್ರೂ ಗಲಭೆ, ಗಲಾಟೆಗಳು, ಹೋರಾಟ, ಜನ ರೊಚ್ಚಿಗೇಳೋದು ಇಂಥ ಘಟನೆಗಳೇ ಕಾಣಿಸ್ತಾ ಹೋಗುತ್ತೆ. ಬಾಂಗ್ಲಾದಲ್ಲಿ ಹೋರಾಟದ ಮೂಲಕ ಶುರುವಾದ ಗಲಭೆ ಈಗ ಪತನಕ್ಕೆ ತಂದು ನಿಲ್ಲಿಸಿದೆ. ಶ್ರೀಲಂಕಾಗೂ ಅದೇ ಪರಿಸ್ಥಿತಿ ಬಂದು ಈಗ ಒಂದು ಹಂತದಲ್ಲಿ ಚೇತರಿಸಿಕೊಂಡಿದೆ. ಮ್ಯಾನ್ಮಾರ್ನಲ್ಲಿ ಹಿಂಸಾಚಾರ, ಸಿವಿಲ್ ವಾರ್ ಹೊಸ್ತೇನಲ್ಲ. ಉಗ್ರ ಪೋಷಕ ಪಾಕಿಸ್ತಾನದ ಬಗ್ಗೆ ಹೊಸದಾಗಿ ಹೇಳೋ ಅವಶ್ಯಕತೆಯೇ ಇಲ್ಲ. ಈಗ ನೇಪಾಳದಲ್ಲಿ ಆಗ್ತಾ ಇರೋ ಬೆಳವಣಿಗೆಯಿಂದ ಸರ್ಕಾರ ಪತನ ಗ್ಯಾರಂಟಿ ಅನ್ನೋದು ಮನದಟ್ಟಾಗ್ತಾ ಇದೆ. ಆದ್ರೆ ಇಂಥ 10 ಗಲಭೆಗಳನ್ನ ಎದುರಿಸಿ ಸರ್ವೈವ್ ಆಗ್ತಾ ಇರೋದು ಮಾತ್ರ ಭಾರತ ಸರ್ಕಾರ. ಸಿಎಎ ಬಗ್ಗೆ ಬೀದಿಗಿಳಿದ್ರು, ರೈತರ ಹೆಸರನ್ನ ಮುಂದಿಟ್ಕೊಂಡು ದುಷ್ಕರ್ಮಿಗಳು ನಕಲಿ ಹೋರಾಟ ನಡೆಸಿದ್ರು, ವೋಟ್ ಚೋರಿ ಹೆಸರಲ್ಲಿ ನಾಟಕ ಶುರುವಾಗಿದೆ. ಆದ್ರೆ ಇದ್ಯಾವುದರಿಂದಲೂ ಭಾರತವನ್ನ ಹಳಿ ತಪ್ಪಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಏನಾದ್ರೂ ಒಂದು ಚಿಕ್ಕ ವಿಚಾರ ಸಿಕ್ಕರೂ ಅದರಿಂದ ಗಲಭೆ ಎಬ್ಬಿಸಿ ದೊಡ್ಡ ಮಾಡೋ ಯತ್ನಗಳು ನಡೀತಾ ಇದೆಯಾ ಅನ್ನೋ ಅನುಮಾನಗಳಿಗೂ ಕೂಡ ಈ ಒಂದೇ ಪ್ಯಾಟರ್ನ್ ಅಲ್ಲಿ ನಡೆಯೋ ಗಲಭೆಗಳು ತಳುಕು ಹಾಕಿಕೊಳ್ತಾ ಇವೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.